ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಬನ್ನಿ ನಾವು ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ಏನೆಲ್ಲ ನೈವೇದ್ಯ ಹೇಗೆ ಪ್ರಿಪೇರ್ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ವಿ ಆ್ಯಂಡ್ ದೇವ್ರನ್ನ ಹೇಗೆ ಡೆಕೋರೇಟ್ ಮಾಡಿದ್ವಿ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ವಿಡಿಯೋಲಿ ಸಿಗುತ್ತೆ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ವರೆಗೂ ನೋಡಿ ಫ್ರೆಂಡ್ಸ್. ಹಬ್ಬ ಅಂದ ತಕ್ಷಣ ಮೊದಲು ಬರೋದೇ ರಂಗೋಲಿ ಅಲ್ವಾ. ಸೊ ಫಸ್ಟ್ ನಾವು ಕೂಡ ಅಷ್ಟೇ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ನಾವು ನೈಟೇ ಆಚೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಿದ್ವಿ. ಮಾರ್ನಿಂಗ್ ಬೇಗ ಎದ್ದು ಕ್ಲೀನೆಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾವು ಸ್ಟವ್ಗೆ ಪೂಜೆ ಮಾಡ್ತಿದ್ದೀವಿ. ಬಿಕಾಸ್ ನೈವೇದ್ಯ ಮಾಡೋ ದೇವ್ರಿಗೆ ಇಡ್ತೀವಲ್ವ, ಹಂಗಾಗಿ ಫಸ್ಟ್ ಸ್ಟವ್ಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸ್ಟವ್ಗೆ ಪೂಜೆ ಮಾಡಿ ಮತ್ತು ನಾವು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ. ಮೊದಲು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ನಾವು 1.5 ಗ್ಲಾಸ್ ಬೇಳೆ ಹಾಕ್ಕೊತಾ ಇದ್ದೀವಿ. ಇವಾಗ ಮೈದಾ ಹಿಟ್ಟು ಕಲಸಿಟ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಒಂದು 1/2 ಅವರ್ ಮುಂಚೆ ಕಲಸಿಟ್ಕೊಂಡ್ರೆ ಒಬ್ಬಟ್ಟು ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ. ಬೇಳೆ ಒಂದು ಕಡೆ ಕುದೀತಿತ್ತು. ಚಿತ್ರಾನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ 2 ಸ್ಪೂನ್ಸ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ರೆಡಿ ಮಾಡ್ಕೊತಿದ್ದೆ ಒಬ್ಬಟ್ಟಿಗೆ. ಒಬ್ಬಟ್ಟಿಗೆ ಬೇಳೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಒಂದು 3/4 ಭಾಗ ಆಗಿದ್ದರೆ ಸಾಕು. ಸೊ ನಾನೀಗ ಸ್ಟ್ರೈನರ್ ಯೂಸ್ ಮಾಡಿ ಸ್ಟ್ರೈನ್ ಮಾಡಿರ್ತಾಯಿದ್ದೀನಿ. ಸೊ ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಬಿಟ್ಟರೆ ಎಲ್ಲ ಬಂದುಬಿಡುತ್ತೆ ಅಂತ. ಸೊ ಆವಾಗ ನಮಗೆ ಹೂರ್ಣ ನೀರಾಗದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ಹುರ್ಕೊಂಡಿದ್ವಲ್ಲ ಮಾವಿನಕಾಯಿ ಚಿತ್ರಾನ್ನಕ್ಕೆ, ಅದನ್ನು ನಾನು ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಒಬ್ಬಟ್ಟಿಗೆ 1 ಚಿಪ್ ಕೊಬ್ಬರಿ, 4 ಏಲಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇವಾಗ ಆವಾಗಲೇ ಸ್ಟೇನ್ ಮಾಡಿಟ್ಟಿದ್ವಲ್ಲ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ನಾವು ತೊಗೊಂಡಿದ್ದ ಕನ್ಸಿಸ್ಟೆನ್ಸಿ ಬಂದು 1.5 ಗ್ಲಾಸ್ ಬೇಳೆ ಅಲ್ವಾ. ಸೊ ಬೆಲ್ಲ ಕೂಡ ಅಷ್ಟೇ ತೊಗೊಬೇಕು, 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಆವಾಗಲೇ ರುಬ್ಕೊಂಡ್ವಲ್ಲ ಕೊಬ್ಬರಿ ಆ್ಯಂಡ್ ಏಲಕ್ಕಿ, ಅದು ಹಾಕ್ಕೊಂಡು ಒಂದು 5 to 6 ಮಿನಿಟ್ಸ್ ಸ್ವಲ್ಪ ಹಂಗೆ ಬೇಯಿಸ್ಕೊಂಡ್ರೆ ಬೆಲ್ಲ ಕರ್ಗೋವರೆಗೂ ಇದು ಮಾಡ್ಕೊಳ್ಳಿ ಸಾಕು. ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಇದನ್ನು ಇವಾಗ ರುಬ್ಕೊಂಡೆ ನಮಗೆ ಒಬ್ಬಟ್ಟಿಗೆ ಹೂರ್ಣ ರೆಡಿ ಆಯಿತು. ಇವಾಗ ಮೈದಾ ಆವಾಗಲೇ ಕಲಿಸಿದ್ವಲ್ಲ, ನೋಡೋಣ ಬನ್ನಿ ಏನಾಗಿದೆ ಅಂತ. ಅದು ನೋಡಿದ್ರೆ ಸೇಮ್ ಚಪಾತಿ ಹಿಟ್ಟು ಹೆಂಗಿರುತ್ತೆ ಹಂಗಿದೆ ರೀ. ನೀವು ಮಾತ್ರ ಈ ಆರ್ಗ್ಯಾನಿಕ್ ತತ್ವ ಅದು ಮೈದಾ ಒಬ್ಬಟ್ಟಿಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲೇಬೇಡಿ. ನಾವು ಮತ್ತೆ ರೇಷನ್ ಶಾಪ್ಗೆ ಹೋಗಿ ಮೈದಾ ತೊಗೊಂಬತ್ತು ಮತ್ತೆ ಬೇರೆ ಸಪ್ರೇಟಾಗಿ ಕಲಿಸ್ಕೊಂಡು ಇಟ್ಕೊತಾ ಇದ್ವಿ. ಸೊ ಅಕ್ಕ ಅದನ್ನು ಚಪಾತಿ ಮಾಡ್ಕೊಂಬಿಡೋಣ ಬಿಡು ಅಂತ ಎತ್ತಿಟ್ಬಿಟ್ರು. ಸೊ ದಯವಿಟ್ಟು ನೀವು ಈ ಆರ್ಗ್ಯಾನಿಕ್ ತತ್ವ ಅದು ಯೂಸ್ ಮಾಡಬೇಡಿ ಒಬ್ಬಟ್ಟಿಗೆ. ನೆಕ್ಸ್ಟ್ ನಾನು ಕಡಲೆಕಾಳು ಉಸ್ಲಿ ಮಾಡ್ಕೊತಾ ಇದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ, ಕರಿಬೇವು ಆ್ಯಂಡ್ 2 to 3 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಕಾಬೂಲ್ ಕಡಲೆ ನಾನು ಹಿಂದೆ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಆ್ಯಂಡ್ ಬೆಳಗ್ಗೆ ಒಂದು 2 to 3 ವಿಷಲ್ಸ್ ಹಾಕ್ಸ್ಕೊಂಡೆ ಅಷ್ಟೇ. ನೋಡಿದ್ರಲ್ಲ ಇವಾಗ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಕಾಬೂಲ್ ಕಡಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀವಿ. ಅಷ್ಟೇ ಸಿಂಪಲ್ ಆಗಿರೋ ಕಾಬೂಲ್ ಕಡಲೆ ರೆಸಿಪಿ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ 2 ಸ್ಪೂನ್ಸ್ ಆಯಿಲ್, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ.
ಇವಾಗ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಕಾಯಿ ತುರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟೇ ಒಂದು 2 ಚಿಪ್ಪಷ್ಟು ತುರಿದು ಇಟ್ಕೊಂಡ್ಬಿಟ್ಟಿದ್ದೆ, ಬಿಕಾಸ್ ಎಲ್ಲದಕ್ಕೂ ಕಾಯಿ ತುರಿ ಇದ್ದರೆ ಬೇಗ ಅಡುಗೆ ಮಾಡಿಬಿಡ್ಬೋದು ಅಂತ. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲೊಂದು ಏನು ಮಿಸ್ಟೇಕ್ ಮಾಡಿದ್ದೀನಪ್ಪ ಅಂದರೆ ಚಿತ್ರಾನ್ನಕ್ಕೆ ಅರ್ಶಿಣದ ಪುಡಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ನೀವು ಯಾವತ್ತಾದರೂ ಹಿಂಗೆ ಮರ್ತೋದಾಗ ಏನು ಮಾಡ್ತೀರಾ? ನಾನೇನು ಮಾಡಿದೆ ಗೊತ್ತಾ, ಒಂದು ಸಪ್ರೇಟ್ ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅರಿಶಿನ ಪುಡಿ ಸ್ವಲ್ಪ ಗೋಡಂಬಿ ಹಾಕಿ ರೋಸ್ಟ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ. ಇವಾಗ ಇದಕ್ಕೆ ತುರಿದಿರೋ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಆವಾಗಲೇ ಪುಡಿ ಮಾಡ್ಕೊಂಡ್ವಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗಿಟ್ಟೆ. ಇವಾಗ ನಾನು ಸ್ವಲ್ಪ ಮೊಸರನ್ನ ಮಾಡೋಣ ಅಂತ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ ಏನೇನು ಹಾಕ್ತೀವಿ, ಮಾಮೂಲಿ ಸಾಸಿವೆ, ಸ್ವಲ್ಪ ಜೀರಿಗೆ ಆ್ಯಂಡ್ ಕರಿಬೇವು ಹಾಕಿ ಇಲ್ಲಿ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ದಾಳಿಂಬೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ನಾನಿವಾಗ ಒಬ್ಬಟ್ಟು ರಸ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಒಬ್ಬಟ್ಟು ರಸ ಅಂತ ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ. 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ ಅವ್ರ ಮಾಮೂಲಿ ನಾರ್ಮಲ್ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ. ಆಯಿಲ್ಗಿಂತ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ರಸ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಕೂಡ ಅಷ್ಟೇ ತುಪ್ಪ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಹುರ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಹಿಂಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಕೂಡ ತುಂಬ ಒಳ್ಳೇದಿದು. ಇವಾಗ ಬೇಳೆ ಕುದಿಸಿರೋ ನೀರು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈ ರಸಕ್ಕೆ ಏನೇನು ರುಬ್ಕೊಂಡಿದ್ದೀನಪ್ಪ ಅಂದರೆ ಅರ್ಧ ಚಿಪ್ ಕೊಬ್ಬರಿ, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಬೇಳೆ ಸ್ವಲ್ಪ ಎತ್ತಿಟ್ಕೊಂಡಿದೆ ಅದನ್ನು ರುಬ್ಕೊಂಡ್ವಿ, ನೋಡಿದ್ರಲ್ಲ. ಇವಾಗ ಆ್ಯಡ್ ಮಾಡಿದೆ, ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಒಂದು 5 to 6 ಮಿನಿಟ್ಸ್ ಸ್ವಲ್ಪ ಕುದಿಸ್ಕೊಳ್ಳಿ ಉಪ್ಪು ಬರೋವರೆಗೂ. ಅಷ್ಟೇ, ಸಿಂಪಲ್ಲಾಗಿರೋ ರಸ ರೆಡಿ ಆಯಿತು. ನಿಮಗೂ ಈ ರೆಸಿಪಿ ಇಷ್ಟ ಆಗಿರಿ, ನೀವು ನೆಕ್ಸ್ಟ್ ಟೈಮ್ ಮಾಡೋವಾಗ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವಿವಾಗ ಉಗಾದಿ ಪಚ್ಚಡಿ ಮಾಡ್ತಾಯಿದ್ದೀವಿ ಆಂಧ್ರ ಸ್ಟೈಲಲ್ಲಿ. ಅದಕ್ಕೆ ಬೆಲ್ಲ ಆ್ಯಂಡ್ ಹುಣಸೆಹಣ್ಣು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ. ಇವಾಗ ಬೇವಿನ ಎಲೆಗಳು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಕಸರೆ ಎಲ್ಲ ಇರೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇವಾಗ ಮಾವಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೆಕ್ಸ್ಟ್ ಬೇವಿನ ಎಲೆದು ಹೂವು ಹಾಕ್ಕೊತಾ ಇದ್ದೀನಿ. ಅಷ್ಟೇ, ಯುಗಾದಿ ಪಚ್ಚಡಿ ರೆಡಿ ಆಯಿತು. ನೀವು ಕೂಡ ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಅಡುಗೆ ಮನೆಯಲ್ಲಿ ಬ್ಯುಸಿ ಇದ್ದೆ, ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇನ್ನು ನೈವೇದ್ಯಕ್ಕೆ ಎಲ್ಲ ರೆಡಿ ಆಗಬೇಕಲ್ವಾ ಅಂತ ನೋಡಿ ನಾನಿಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಈ ಥರ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಬಾಳೆ ಎಲೆ ಕೂಡ ಯೂಸ್ ಮಾಡಿ ಮಾಡ್ಬೋದು. ನಾನು ತೆಳುವಾಗಿ ಮಾಡಬೇಕು ಅಂತ ಈ ಥರ ಕವರ್ ಯೂಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಅದಕ್ಕೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಇವಾಗ ಮೈದಾ ಕಲಸಿಟ್ಕೊಂಡಿದ್ವಲ್ಲ ಅದು ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಅದರೊಳಗಡೆ ಹೂರಣ ಇಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ.
ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬಟ್ಟು ಹೇಗೆ ತೆಳುವಾಗಿ ಮೆತ್ಕೊಂತೀರ, ತವಾಗೆ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಈ ಟಿಪ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ವೀಡಿಯೋನ, ಆ್ಯಂಡ್ ಫುಲ್ ವೀಡಿಯೋ ನೋಡಿ ಮಿಸ್ ಮಾಡಿದೆ. ನನ್ನ ಅಡುಗೆ ಕೆಲಸ ಮುಗೀತು. ಇಲ್ಲಿ ಅಕ್ಕ ಮನೆ ಮುಂದೆ ಎಲ್ಲ ರಂಗೋಲಿ ನೈಟೇ ಹಾಕಿಬಿಟ್ಟಿದ್ವಿ. ಸೊ ಇಲ್ಲಿ ಆಚೆ ಹಾಕ್ತಿದ್ದಾರೆ ತುಳಸಿ ಗಿಡದ ಹತ್ರ ಆ್ಯಂಡ್ ಬೋನ್ಸಾಯಿ ಗಿಡ ಹತ್ರ. ಆ್ಯಂಡ್ ರಂಗೋಲಿ ಎಲ್ಲ ಮಾಡಾದಮೇಲೆ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ. ದೇವ್ರ ಮನೆ ಎಂಟ್ರೆನ್ಸ್ ಇದು ನೋಡಿ, ನಾವು ಯಾವ ರೀತಿ ದೇವ್ರನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ಅಕ್ಕ ಅಂತ. ಇವಾಗ ನಾವು ಏನೇನು ಮಾಡಿದ್ದೀವಿ ಅವೆಲ್ಲ ದೇವ್ರ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದೀವಿ. ಬನ್ನಿ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡೋಣ. ಅಕ್ಕ ನೈವೇದ್ಯ ತೊಗೊಂಡು ಹೋಗ್ತಿದ್ರು ಆ್ಯಂಡ್ ನಾನು ಯುಗಾದಿ ಪಚ್ಚಡಿ ಮಾಡಿದ್ವಲ್ಲ ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ದೀಪ ಬೆಳಗ್ಸೋದ್ರಿಂದ ನಮ್ಮ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವತ್ಸವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿः सीदसादनं गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः. दीपं समर्पयामि. ದೀಪ ಧೂಪ ಆರತಿ ಎಲ್ಲ ಬೆಳಗಿಸ್ಕೊಂಡು ಲಾಸ್ಟಿಗೆ ಸಾಂಬ್ರಾಣಿ ಹಾಕ್ಕೊತಾ ಇದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪೂಜೆ ಹೇಗೆ ನಡೀತು. ನೀವು ಹೇಗೆ ಯುಗಾದಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಾವು ಇವಾಗ ಬೇವು ಬೆಲ್ಲ ತಿಂದು ಆ್ಯಂಡ್ ಯುಗಾದಿ ಪಚ್ಚಡಿ ತಿಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ವಿ.
ಹಬ್ಬ ಎಲ್ಲ ಮುಗಿದ್ದು ಸೊ ಇವಾಗ ಊಟದ ಟೈಮ್ ಆಯಿತು. ಬೆಳಗ್ಗೆಯಿಂದ ಪಾಪ ಮಕ್ಕಳು ಕೂಡ ಉಪವಾಸನೇ ಇತ್ತು. ಸೊ ಇವಾಗ ಇಲ್ಲೇ ಊಟ ಮಾಡ್ತಾಯಿದ್ದೀವಿ. ನಮ್ಮದು ಊಟ ಎಲ್ಲ ಮುಗೀತು. ಆ್ಯಂಡ್ ಅಕ್ಕ ಅವ್ರ ಎದುರುಗಡೆ ಮನೆಯವರು ಮುಸ್ಲಿಮ್ಸ್ ಅವರು. ಸೊ ಅವ್ರಿಗೆ ನಮ್ಮ ಹಬ್ಬ ಅಂದರೆ ತುಂಬ ಇಷ್ಟ ಅಂತ ಸೊ ಅವ್ರಿಗೆ ಊಟ ಎಲ್ಲ ಪ್ಯಾಕ್ ಮಾಡಿ ಕೊಡೋಣ ಅಂತ ನಾನು ಪ್ಯಾಕ್ ಮಾಡ್ತಿದ್ದೆ. ಮಕ್ಕಳೇ ಹೋಗಿ ಅವ್ರಿಗೆ ಊಟ ಕೊಟ್ಬಿಟ್ಟು ಬಂದರು. ಆ್ಯಂಡ್ ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಸಂಜೆ ಪುನಃ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನೋಡಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಹೋಗ್ಬೇಕು ಅಂದ್ಕೊಂಡಿರೋ ಟೆಂಪಲ್ ಬಂದು ಮಾರಮ್ಮ ಟೆಂಪಲ್. ಈ ಟೆಂಪಲ್ ಮಾಲೂರಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನೀವು ದರ್ಶನ ಮಾಡ್ಕೊಳ್ಳಿ. ಮಾರಮ್ಮ ಟೆಂಪಲ್ ಆದ ತಕ್ಷಣ ನೆಕ್ಸ್ಟ್ ನಾವು ಹೋಗಿದ್ದ ದೇವಸ್ಥಾನ ಬಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಬನ್ನಿ ದೇವರ ದರ್ಶನ ಮಾಡ್ಕೊಂಬರೋಣ. ಹೀಗೆ ನಮ್ಮ ಯುಗಾದಿ ಹಬ್ಬ ತುಂಬ ಖುಷಿಯಾಗಿ ನಡೀತು. ನೀವು ಹೀಗೆ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಯುಗಾದಿ ಹಬ್ಬ ಹೊಸ ವರ್ಷ ನಿಮ್ಮ ಜೀವನದಲ್ಲೂ ಸದಾ ಖುಷಿ ಇರಲಿ ಅಂತ ಕೋರ್ಕೊತಾ ಇದ್ದೀನಿ. ಆ್ಯಂಡ್ ಮನೆಗೆ ಬಂದು ಅಕ್ಕ ಅರ್ಶಿನ ಕುಂಕುಮ ಆ್ಯಂಡ್ ಬಟ್ಟೆ ಕೊಟ್ಟು ಅವರ ಆಶೀರ್ವಾದ ತಗೊಂಡು ನನ್ನ ದಿನ ಆದರೆ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡು ಈ ಫೆಸ್ಟಿವಲ್ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಾನಂತೂ ತುಂಬಾ ಕಷ್ಟಪಟ್ಟೆ ಈ ವಿಡಿಯೋ ಆ್ಯಂಡ್ ಎಡಿಟಿಂಗೋಸ್ಕರ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಒಳ್ಳೆ ವೀಡಿಯೋಸ್ನ ನಾನು ನಿಮ್ಗೆ ತೋರಿಸ್ತೀನಿ.